ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೇವರಥ ಗೋಶಾಲೆ, ಅಶೋಕವನ, ಗೋಕರ್ಣ. ನಮಸ್ಕಾರ, ನಾನು ಡಾಕ್ಟರ್ ಸೌಮಿಶ್ರೀ ಶರ್ಮಾ. ಇವತ್ತಿನ ದಿನ ನಾವು ಬ್ರಹ್ಮರ್ಷಿ ದೇವರಥ ಗೋಶಾಲೆಯ ಮಕ್ಕಳ ವಿಭಾಗದಲ್ಲಿದ್ದೇವೆ. ನೀವಿಲ್ಲಿ ನೋಡ್ಬೋದು ಎಲ್ಲ ಮಕ್ಕಳು ಹೇಗೆ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಅಂತ. ಇವರಿಬ್ರು ನಮ್ಮ ಭಾರ್ಗವಿ ಹಾಗೂ ಭಾಗ್ಯಲಕ್ಷ್ಮಿ, ಭಾರ್ಗವಿ ಮತ್ತು ಭಾಗ್ಯಲಕ್ಷ್ಮಿ. ಇಲ್ಲಿ ನೋಡಿ ನಮ್ಮ ಹನುಮಂತಿ ಇದ್ದಾಳೆ, ಆಕೆಗೆ ಅಂಜನಿ ಅಂತ ಹೆಸರು, ಆದ್ರೆ ನಾವು ಪ್ರೀತಿಯಿಂದ ಹನುಮಂತಿ ಅಂತ ಕರಿತೇವೆ. ಹಾಗೆ ಇಲ್ಲಿ ಕನಕ ನೋಡ್ಬೋದು ನೀವು, ಗುರು ಕನಕ. ಇವರು ಸ್ವರ್ಣ ಕಪಿಲ, ಗೋಲ್ಡನ್ ಕಲರ್ ಇದೆ ನೋಡಿ. ಇವು ಕೃಷ್ಣ ಕಪಿಲ, ಇವೆಲ್ಲ ಸ್ವರ್ಣ ಕಪಿಲ. ಅಲ್ಲಿ ನೋಡು ಬೆರಳು ತಿನ್ನೋದು. ಪುರಂದರ ಇಲ್ಬಾ ಇಲ್ಬಾ ಬಾ ಬಾ. ಕುಂಭಭದ್ರ ಬಾ ಬಾ. ಪುರಂದರ ವಿಠಲ ಹರಿ ಕುಣಿದ ನಮ್ಮ, ಹರಿ ಕುಣಿದ ನಮ್ಮ, ಹರಿ ಕುಣಿದ, ಹರಿ ಕುಣಿದ ನಮ್ಮ, ಹರಿ ಕುಣಿದ. ಅಲ್ದನ ಪುರಂದರ ನೋಡ್ಬೋದು ಇಲ್ಲಿ ನೀವು. ಶುಕ್ರಿಗೆ ಇಡೀ ಮೈ ತುಂಬಾ ಪಾಪ ಅವಳಿಗೆ ಲಂಪಿಸ್ ಎಲ್ಲ ಆಗಿತ್ತು. ಈಗಲೂ ಕೆಲವೊಂದು ಮಾರ್ಕ್ಸ್ ಅನ್ನ ನೀವು ನೋಡ್ಬೋದು, ಆದ್ರೆ ತುಂಬಾ ಚೇತರಿಸ್ಕೊಂಡಿದ್ದಾಳೆ, ಮತ್ತೆ ಪುನಃ ಆರೋಗ್ಯವಂತಳಾಗ್ತಾ ಇದ್ದಾಳೆ ಈಗ. ಇವಳು ದೀಕ್ಷಾ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಸುಂದರವಾದಂತಹ ಕರು ದೀಕ್ಷಾ, ದೊಡ್ಡವಳಾಗ್ತಾ ಇದ್ದಾಳೆ. ಇವನು ನಮ್ಮ ಕುಂಭಭದ್ರ ನೋಡಿ, ಕುಂಭಮೇಳದ ಟೈಮಲ್ಲಿ ಹುಟ್ಟಿದವನು. ಈಕೆ ಇಲ್ಲಿ ದೊಡ್ಡವಳು, ಕಪ್ಪು ಬಣ್ಣದಲ್ಲಿದ್ದವಳು ದೀಪಾವಳಿಯ ದಿನ ಹುಟ್ಟಿದ್ದವಳು. ಹೋದ ವರ್ಷ ದೀಪಾವಳಿ, ಸೊ ಈ ವರ್ಷದ ದೀಪಾವಳಿಗೆ ಅವಳಿಗೆ 1 ವರ್ಷ ಆದದಷ್ಟೇ, ಆದ್ರೆ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಅಲ್ಲಿ ಬಂತು ಯಾರದು, ಶಾರದೆ. ಆಮೇಲೆ ಅಲ್ಲಿ ಶ್ರಾವಣಿ ಆ ಕಡೆ ಇದ್ದವಳ. ಹೌದು ಶ್ರಾವಣಿ. ಎಲ್ಲೋದೆ ಶ್ರಾವಣಿ? ಬಾ ಬಾ. ಹೌದು, ದೂಡುದು ಒಬ್ರಿಗೊಬ್ರು ದೂಡ್ಕೊಂಡು ಪಾಪ ಲಂಪಿಸ್ ಆಗಿ ಇವಳಿಗೆ ಇದೊಂದು ಪುನರ್ಜನ್ಮ ಅಂತಾನೆ. ಅಲ್ಲಿ ನೋಡಿ ಪುಟಾಣಿ ಮಕ್ಕಳ ಒಂದು ಕಾಳಗ ಆಗ್ತಾ ಇದೆ ನೋಡಿ ಅಲ್ಲಿ. ನೋಡಿ ನೋಡಿ ನೋಡಿ, ಯಾರು ಗೆಲ್ತಾರೆ? ಕಮಾನ್ 2 ಹೋರಿಗಳು, ಪುಟಾಣಿ ಹೋರಿಗಳ ಮಧ್ಯೆ ಕಾಳಗ. ನೋಡಿ 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 ಅಲ್ಲಿ ಒಬ್ಬೊಬ್ಬ, ಯಾರು ಗೆಲ್ತಾರೆ? ನಮ್ಮ ಮಲ್ನಾಡ್ ಗಿಡ್ಡನ ಘೀರ. ಎಲ್ಲ ಹಸುಗಳು ಎಷ್ಟು ಸ್ವಚ್ಛಂದವಾಗಿ ಓಡಾಡ್ತಿದೆ ಅಂತ ನೋಡ್ಬೋದು. ಹೀಗೆ ನಾವು ಅವುಗಳನ್ನ ಬಿಟ್ಟಾಕಿದಾಗ ಅವರ ದೇಹದಲ್ಲಿ ಬೆಳವಣಿಗೆಲ್ಲ ತುಂಬ ಚೆನ್ನಾಗಾಗತ್ತೆ, ಹಾರ್ಮೋನ್ ಸೆಕ್ರೇಷನ್ ಆಗುತ್ತೆ, ಗ್ರೋತ್ ಆಗುತ್ತೆ. ಉತ್ತಮ ರೀತಿಯ ಒಂದು ಡೆವಲಪ್ಮೆಂಟ್ ಗ್ರೋತ್ ಆಗಬೇಕು ಹೇಳಾದ್ರೆ ದಿವಸ ನಾವು ಒಂದು 2-3 ತಾಸಾದರೂ ಹೀಗೆ ಬಿಟ್ಟಿಡಬೇಕು. ಆವಾಗ ಅವುಗಳ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಈ ಕರುವಿಗೆಲ್ಲ ಬರೀ 1 ವಾರ ಆಯಿತು ಅಷ್ಟೇ, ಎಷ್ಟು ಹೆಲ್ತಿಯಾಗಿ, ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ. ಹೀಗೆ ಅವು ಆ್ಯಕ್ಟಿವ್ ಆಗಿ ಇರಬೇಕು ಹೇಳಾದರೆ ನಾವು ಅವುಗಳನ್ನು ಪ್ರತಿನಿತ್ಯ ಬಿಡಬೇಕು. ಹೀಗೆ ಬಿಟ್ಟು ಹಾಕಿದಾಗಷ್ಟೇ ಅವು ತುಂಬ ಆರೋಗ್ಯವಂತವಾಗಿ ಇರ್ತವೆ. ಹಸಿನ ಹಾಲು ಕುಡಿದ ಮೇಲೆ ಆ ಹಾಲು ಜೀರ್ಣ ಆಗಬೇಕು, ಡೈಜೆಷನ್ ಉತ್ತಮ ಆಗಬೇಕು ಅಂತ ಅನ್ಸಿದ್ರೆ ನಾವು ಅವುಗಳನ್ನ ಬಿಡಬೇಕು. ಪುರಂದರನ್ ನೋಡಿ, ಕಣ್ಣು, ಕಿವಿ, ಮೂಗು, ಕಣ್ಣು ರೆಪ್ಪೆ ಅಷ್ಟು ಬೆಳೆದ. ಇದು ಲಿಲಿಡಿ ಅಂತ ಹೇಳ್ತೀವಿ ಗಿರ್ರಲ್ಲಿ. ಸೊ ನಮ್ಮ ಭೀಷ್ಮನಿಗೆ ಹುಟ್ಟಿರುವಂಥದ್ದು. ಇದು ಗೀರಲ್ಲಿ ಲಿಲಿಡಿ ಅಂತ ಹೇಳ್ತೀವಿ. ಸ್ವಲ್ಪ ಮಿಲ್ಕ್ ಈಲ್ಡ್ ಹೆಚ್ಚು ಇವಕ್ಕೆ. ಕಾಲು, ಕಿವಿ, ತಲೆ ಅವೆಲ್ಲ ಕಪ್ಪು ಬಣ್ಣದಲ್ಲಿರುತ್ತೆ, ಉಳಿದಿದ್ದೆಲ್ಲ ಬಿಳಿ ಬಣ್ಣದಲ್ಲಿರುತ್ತೆ. ಹನುಮಂತಿ, ಭಾಗ್ಯಲಕ್ಷ್ಮಿ ಎಲ್ಲ ಸೇರಿ ನನ್ನ ಎಂತ ತಿಂದ್ಬಿಡ ಮಾಡ್ಕೊಂಡ್ರೆ ಅಂತದ್ದು, ತಿಂದ್ಬಿಡ ಮಾಡ್ಕೊಂಡ್ರೆ ನನ್ನ. ಬಾ ಬಾ, ಇಲ್ಲಿ ಬಾ. ಮೇಘನಾ ಬಾ ಇಲ್ಲಿ. ಎಂತ ಮಗ, ನೋಡ್ ಇದ್ದೇ ಹೇಳುದು ಫೈಟಿಂಗ್. ಆಟ ಅಲ್ದ ನಿಂಗಳಿಗೆ? ಆಟ.
ಹೌದು, ಶ್ರಾವಣಿನೂ ನೀವು ನೋಡ್ಬೋದು, ಅವಳಿಗೆ ಇದು ಮತ್ತೆ ಪುನರ್ಜನ್ಮ ಅಂತ. ಶ್ರಾವಣಿಗೆ ಅದು ಹಾಡ್ತದೆ, ಅದೇ ಫೈಟಿಂಗ್ ಒಳ್ಳೆ ಬರ್ತದ ನೋಡಿ. ನಮ್ಮ ಕೇವಲ 1 ವರ್ಷದ ಮಲ್ನಾಡ್ ಗಿಡ್ಡ ಇದು ಹೇಗೆ ರೆಡಿ ಆಗಿದ್ದಾಳೆ ನೋಡಿ. ನಿಂಗೆ ಎಂತ ಹೊಟ್ಟೆ ಕಿಚ್ಚ ಇಲ್ಲ ನೋಡಿ. ಇನ್ನು ಒಬ್ರು ಮುಟ್ಟಿದ ಕೂಡಲೇ ಇನ್ನೊಬ್ರಿಗೆ ನನ್ನನ್ನು ಮುದ್ದು ಮಾಡು, ನನ್ನನ್ನು ಆಟ ಆಡ್ಸು ಅಲ್ವಾ. ನೀವೆಲ್ಲ ಈಗ ದೊಡ್ಡವರಾಗಿದ್ದೀರಾ. ಶ್ರಾವಣಿ, ಶುಕ್ರಿ, ದೀಪ, ಶಾರದೆ ಎಲ್ಲ 1 ವರ್ಷ ಆಗೋಯ್ತು ಈಗ. ನೀ ಅಂತೂ ಎಷ್ಟು ಎತ್ತರ ಅದೇ ಮೇಘನ. ಇವಳಿಗಂತೂ ಪಾಪ ಇದಾದಾಗ, ಲಂಪಿಸ್ ಆದಾಗ ಇಡೀ ದೇಹದ ಮೇಲೆ ಆ ಚರ್ಮ ಅನ್ನೋದೇ ಹೋಗ್ಬಿಟ್ಟಿತ್ತು. ಹೋಗಿ ಪೂರ್ತಿಯಾಗಿ ಹೊಸ ಚರ್ಮ ಬಂದಿದ್ದು. ಕಲರೇ ಗೊತ್ತಾಗುದಿಲ್ಲ. ಆದ್ರೆ ಈಗ ಮತ್ತೆ ಸುಧಾರಿಸ್ಕೊಂಡಿದ್ದಾಳೆ, ಮತ್ತೆ ಆರೋಗ್ಯದಿಂದ ಮೈ ತುಂಬಿಕೊಂಡಿದ್ದಾಳೆ, ಅದೇ ಖುಷಿ. ಹಾ ಕೊಚ್ಚು, ಗನ್ನ ಕೊಚ್ಚು, ನೋಡ್ 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 ಹೆಂಗ್ ಕೊಚ್ಚು ತೋಳಿ ಇಲ್ಲೋಡು. ಹಾ ಎಂತ ಅನ್ಕಂಜೆ ನೀ ನನ್ನ ಒಳ್ಳೆ ಜಾತ್ರೆ ಪೇಟೆಲ್ ಒಪ್ಪು ಬತ್ತಾಸ್ ಕಚ್ಚದಂಗ ಇಲ್ಲೋಡು ಹೆಂಗ್ ಕಚ್ಚುತ್ತಾ ಇದ್ದೋಳಿ. ಹ ಹಿಡಿದೆ ಕೊಚ್ಚು ಒಳ್ಳೆ. ಹಾ ನೋಡ್ ನೋಡ್ ನೋಡ ನೋಡೆ. ಹಾ ಮುಳ್ಳು ಅಂದ್ರೆ ಭಾಗ್ಯಲಕ್ಷ್ಮಿ ಅಲ್ಲ, ನೀ ಭಾರ್ಗವಿ ಅಲ್ದ, ಭಾರ್ಗವಿ. ಇಲ್ ಬಾರೆ. ಹಾಯ್ ಥಾ ಥಾ ಥಾ, ಯಾರು ನೀ ಕಚ್ಚುತ್ತಿ ಅದು ಭಾರ್ಗವಿ. ನೋಡ ಶ್ರಾವಣಿ, ಭಾರ್ಗವಿ ಕಚ್ಚುತ್ತು ನಂಗೆ. ಪುರಂದರ ಥಾ ಥಾ ಥಾ, ಎಂತದ ಎಂತದ, ನನ್ನನ್ನೇ ಹಾಕವು ಮಾಡ್ತಿದ್ದಿ, ಎತ್ತಿ ಹಾರ್ಸವು ಮಾಡ್ತಿದ್ದಿ. ಶಂಕರ, ಶಂಕರ ನೋಡು ಉದ್ದಿ ಕಿವಿ ನೋಡ ನಿಂದು ಶಂಕರ. ಹಾಯ್, ಈ ಭಾರ್ಗವಿ ಅಂತ ಕೀನಮ್ಮಿ ತಿಂತಿದ್ದೆ ನನ್ನ. ನೋಯ್ತು ಮಾರೈತಿ, ಕಚ್ಚಡ ನನ್ಗೆ. ಜಾಣೆ ಅಲ್ದ ನೀನು. ಹೌದು ಹೌದೆ ಹೌದೆ, ಮುದ್ದು ಮಾಡೇ ಹೋಗಿತ್ತಿಲ್ಲ ಇಡೋದಕ್ಕೆ. ಇವ್ಯಾರು ಬಂದ ಅಲ್ಲಿ ಹಿಂದೆ ಹಿಂದೆ. ಪುರಂದರ, ಯಾರ ಶಕ್ತಿ ಹೆಚ್ಚು ನೋಡ್ರಿ, ನಿಂದೇ ಶಕ್ತಿ ಹೆಚ್ಚು ನಂಗೆ ಗೊತ್ತಿದ್ದು. ಬೆನ್ನಲ್ಲಿ ದೂಡ್ತಿದ್ದ ಇಲ್ಲ ಅನ್ಕೊಂಡು. ಅವಂಗೆ ಹರಿ ಕುಣಿದ ಹಾಡು ಹೇಳೋದೇ ಇಷ್ಟ ಆಗ್ತು. ಅದ್ರಲ್ಲಿ ಅವನ ಹೆಸರು ಇದ್ದಲ್ಲಿ ಪುರಂದರ ವಿಠಲ ಹೇಳದೆ. ಇಲ್ ಬಾರ ಪುರಂದರ, ಇಲ್ ಬಾ ಹಾಡು ಹೇಳ್ತೇನೆ ನೋಡಿ. ಆದಿತ್ಯನ ಗಂಟೆ ಹೆಂಗಿದ್ದೋಳಿ. ಹೌದು. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗೆ ಅರಳಿಲೆ ಬಿಂದಲಿ ಬಾಪುರಿ, ಅಂದುಗೆ ಅರಳಿಲೆ ಬಿಂದಲಿ ಬಾಪುರಿ, ಚಂದದಿ ನಲಿಯುತ್ತ ಹರಿ ಕುಣಿದ, ಚಂದದಿ ನಲಿಯುತ್ತ ಹರಿ ಕುಣಿದ ನಮ್ಮ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಇಂಥ ಚಂದ ಚಂದ ಸರಗಳು ಬೇಕಾಗಿದೆ ನಮ್ಗೆ, ಸಿಗ್ತಾ ಇಲ್ಲ. ಇಷ್ಟೊಂದು ಹಸುಗಳಿಗೆ 120, 140 ಸಂಖ್ಯೆಯಲ್ಲಿ ಸಿಗಲ್ಲ. ಮತ್ತೆ ಇದು ಸಿಕ್ಕಿದ್ದು ಈ ಥರದ್ದಿರತ್ತೆ. ನಂಗೆ ಕಂಫರ್ಟೇಬಲ್ ಆಗಿ ಮತ್ತೆ ಚಂದ ಈ 4-5 ಗಂಟೆಗಳಿರೋದು ಬೇಕಂತ ಹುಡುಕ್ತಾ ಇದ್ದೆ. ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದ್ರೆ ನಮ್ಮ ಈ ಗೋಶಾಲೆಯ ಪುಟಾಣಿ ಕರುಗಳಿಗೆ, ಹಸುಗಳಿಗೆ ಇದನ್ನ ಕಳಿಸ್ಕೊಡಿ ಆಯ್ತಾ. ಪುಟಾಣಿ ಕರುಗಳು ಎಷ್ಟು ಮುದ್ದಾಗಿ ಕಾಣುತ್ತೆ ನೋಡಿ. ಅಲ್ಲಿ ಡಾಕ್ಟರ್ ಪತಂಜಲಿ ಅವ್ರ ಜೊತೆ ವಿಜಯಾಂಬಿಕೆ ಮತ್ತೆ ಹನುಮಂತಿ ಇದ್ದಾರೆ. 1, 2, 3 ಈ ಕಡೆಯಿಂದ 4, 5, 1 7-8 ಅಲ್ಲಿದ್ದು ಕೆಳಬದಿ ಪಂಕ್ತಿಲಿ. ಅದನ್ನೇ ಹಿಡ್ಕೊಂಡು ಬತ್ತಾಸ್ ಕಚ್ಚದಂಗೆ ಕಚ್ಚವು ನೋಡ್ತು. ಹಾ ಈ ರೀತಿಯಾಗಿ ಗೋವುಗಳ ಜೊತೆಗೆ ನಾವು ಸಮಯ ಕಳೆಯೋದ್ರಿಂದ ನಮ್ಮ ಆರೋಗ್ಯದ ಮೇಲೆ, ನಮ್ಮ ಅನ್ನಮಯ ಕೋಶ ಅಷ್ಟೇ ಅಲ್ಲದೆ ಪ್ರಾಣಮಯ ಕೋಶ, ಮನೋಮಯ ಕೋಶ
ಜ್ಞಾನಮಯ ಕೋಶ, ಆನಂದಮಯ ಕೋಶ, ಹೀಗೆ ನಮ್ಮ ಪಂಚಕೋಶಗಳ ವ್ಯಾಪ್ತಿಯಲ್ಲಿ ಕೂಡ ನಾವು ಹಲವಾರು ರೀತಿಯ ಒಂದು ಬದಲಾವಣೆಯನ್ನು ನೋಡ್ಲಿಕ್ಕೆ ಆಗತ್ತೆ. ಹಾಗಾಗಿ ಮತ್ತೆ ನೋಡಿ, ನಮ್ಮ ಮನುಷ್ಯರಿಗೆ ಇರುವಂತಹ ಒಂದು ಆರಾ, ನಮ್ಮ ಆರಾ ಫೀಲ್ಡ್ ಎಷ್ಟು, ಜಸ್ಟ್ 1 ಇಂಚ್ 2 ಇಂಚ್ 1 ಸೆಂಟಿಮೀಟರ್ 2 ಸೆಂಟಿಮೀಟರ್. ಗೋಮಾತೆಯರಿಗೆ, ಈ ಗೋವುಗಳಿಗೆ ಇರುವಂತಹ ಒಂದು ಪ್ರಭೆ ಏನಿದೆ ಅಲ್ವಾ, ಇದು 25ರಿಂದ 30 ಮೀಟರ್. 25ರಿಂದ 30 ಮೀಟರ್ ಇಷ್ಟು ವಿಶಾಲವಾದ ಆರ ಇವರಲ್ಲಿ ಇರೋದ್ರಿಂದಾನೆ ಗೋಮಾತೆಯರಿಗೆ ವಿಶೇಷವಾದ ಸ್ಥಾನ. ಹಾಗೂ ಕೇವಲ ಅವರ ಇರುವಿಕೆಯಿಂದ ನಮ್ಮಲ್ಲಿ ಎಷ್ಟೊಂದು ಬದಲಾವಣೆ. ಹಾಗೆ ಈ ಕೌ ಕಡ್ಲಿಂಗ್ ಥೆರಪಿ ಅಂತ ಏನ್ ಹೇಳ್ತೀವಿ, ಇವುಗಳ ಜೊತೆ ಇವ್ರನ್ನ ಹೀಗೆ ಕಪ್ಪಿ ಮುದ್ದಾಡಿ ಕಡಲ್ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ, ಏನಾಗತ್ತೆ, ನಮ್ಮ ಎಲ್ಲ ದೈಹಿಕ ರೋಗಗಳು, ಮಾನಸಿಕವಾದ ಆತಂಕ, ಆಂಗ್ಸೈಟಿ, ಗೊಂದಲ, ಇದೆಲ್ಲವನ್ನ ನಾವು ಓಡಿಸ್ಬೋದು. ಯಾಕೆ ಅಂತಂದ್ರೆ ಇವುಗಳಲ್ಲಿ ಆ ಒಂದು ನಾವು ಇವ್ರನ್ನ ಮುಟ್ಟಿ ಅಪ್ಪಿ ಹಾಕೊಂಡಾಗ ಆಗುವಂತ ಇವರ ದೇಹದ ಟೆಂಪ್ರೇಚರ್ ಏನಂತಂದ್ರೆ ನಮ್ಮ ದೇಹದ ಟೆಂಪ್ರೇಚರ್ಗಿಂತ ಚೂರು ಜಾಸ್ತಿ ಇರುತ್ತೆ. ಹಾಗೆ ಇವರ ಹೃದಯದ ಬಡಿತ, ಇವರ ಉಸಿರಾಟದ ವೇಗ ನಮ್ಮ ಉಸಿರಾಟಕ್ಕಿಂತ ಸ್ವಲ್ಪ ನಿಧಾನವಾಗಿರುತ್ತೆ. ಸೊ ಹಾಗಾಗಿ ಸೈಂಟಿಫಿಕಲಿ ಕೂಡ ನೀವು ಇವರ ಜೊತೆ ಇದ್ದಾಗ, ಒಡನಾಡಿದಾಗ, ಇವ್ರನ್ನ ಹೀಗೆ ಅಪ್ಪಿ ಮುದ್ದಾಡಿದಾಗ ನಮ್ಮಲ್ಲಿ ಹಲವಾರು ರೀತಿಯ ಆರೋಗ್ಯಕರ ಬದಲಾವಣೆಗಳಾಗತ್ತೆ ಅನ್ನೋದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಹಾಗಾಗಿ ದೇಶ ವಿದೇಶಗಳಲ್ಲಿ ಈ ಹಸುಗಳ ಜೊತೆ ಇರೋದಕ್ಕೆ ಕೌ ಕಡ್ಲಿಂಗ್ ಥೆರಪಿ ಅನ್ನೋದರ ಬಗ್ಗೆ ಹಲವಾರು ಸಂಶೋಧನೆಗಳು ನಡೀತಿದ್ದಾವೆ. ಸೊ ನಾವು ಭಾರತೀಯರು ಮೊದಲಿಂದಾನು ಈ ಗೋಮಾತೆಯರನ್ನ ಪೂಜಿಸಿಕೊಂಡು ಆರಾಧಿಸಿಕೊಂಡು ಅವರುಗಳ ಜೊತೆಯಲ್ಲೇ ಇದ್ದು ಬಂದವರು. ಹಾಗಾಗಿ ಈ ಗೋಮಾತೆಯರನ್ನ ನಾವು ರಕ್ಷಿಸೋಣ, ಸಾಧ್ಯವಾದಷ್ಟು ಮಟ್ಟಿಗೆ ಗೋಮಾತೆಯರನ್ನ ಕಾಪಾಡುವಲ್ಲಿ ನಮ್ಮ ಪ್ರಯತ್ನವನ್ನ ಮಾಡೋಣ. ಹಾಗೆ ನಮ್ಮ ಪಂಚಕೋಶಗಳನ್ನ ಕೂಡ ನಾವು ಅಲ್ದೇನೆ ಪಂಚಕೋಶಗಳನ್ನ ಕೂಡ ನಾವು ಕಾಪಾಡ್ಕೊಳ್ಳೋಣ, ಆರೋಗ್ಯದಿಂದ ಇರೋಣ ಅಲ್ವಾ. ಎಲ್ರಿಗೂ ಹೇಳು ಬನ್ನಿ ನನ್ನ ಜೊತೆ ಆಟ ಆಡ್ಲಿಕ್ಕೆ. ಕಚ್ಚಿಸ್ಕೊಳ್ಳೋ ಒಂದು ಕಾಂಪಿಟೇಷನ್ ಇಡೋಣ. ಭಾರ್ಗವಿ ಹತ್ರ ಬಂದು ಕಚ್ಚಿಸ್ಕೋಬೇಕು. ಯಾರು ಅವ್ರ ಹತ್ರ ಕಚ್ಚಿಸ್ಕೊಂಡು ಹಾಯ್ ಅಂತ ಹೇಳ್ದೆ ಸುಮ್ಮನಿರ್ತಾರೋ ಅವರಿಗೆ ಮೊದಲ ಬಹುಮಾನ ಅಲ್ದ ಭಾರ್ಗವಿ? ಹೇಳು ಎಲ್ರಿಗೂ, ಬನ್ನಿ ಹೇಳು. ಅಲ್ಲಿ ನೋಡಿ, ಡಾಕ್ಟರ್ ಪತಂಜಲಿ ಅವರ ಕೂದಲು ತಿಂತಾ ಇದ್ದಾಳೆ ನಮ್ಮ ಮೇಘ. ಹೀಗೆ ಇವತ್ತಿನ ದಿನ ನಮ್ಮ ಮಕ್ಕಳ ಗೋಶಾಲೆ ಒಂದು ನೋಟವನ್ನ ನೀವೆಲ್ಲರೂ ನೋಡಿದ್ದೀರಾ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿಕ್ಕೆ ಮರಿಬೇಡಿ. ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಲಭ್ಯವಿರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಹಾಗೂ ಹಸುಗಳ ಸಂಬಂಧಿ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.